ಇನ್ನು ಕೆಲವೊಂದು ಅಪಸ್ವರಗಳು ಕೂಡ ಇದೆ. ಅಶ್ವಿನಿ ಗೌಡ ಮಾತಾಡಿದ್ದಾರೆ, ಬಡವರಾಗಿರೋದು ಬೇರೆ, ಆದರೆ ಬಡವರ ರೀತಿಯಲ್ಲೇ ಆ್ಯಕ್ಟ್ ಮಾಡೋದು ಬೇರೆ. ಬಡವರ ಮಕ್ಕಳ ರೀತಿ ನಟನೆ ಮಾಡುವಂಥದ್ದೇ ಬೇರೆ ಅಂತಾರೆ ಅಶ್ವಿನಿ ಗೌಡ. ಅಂದರೆ ಬಿಗ್ ಬಾಸ್ಗೋಸ್ಕರ ಗಿಲ್ಲಿ ಆಟ ಆಡಿದಾರಷ್ಟೇ ಅನ್ನೋದು ಅವ್ರ ಅಭಿಪ್ರಾಯ. ಬನ್ನಿ ನಮ್ಮ ಪ್ರತಿನಿಧಿ ಮಂಗಳಾ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸೆಕೆಂಡ್ ರನ್ನರ್ ಅಪ್ ನಾವೆಲ್ಲೋ ನೀವು ವಿನ್ನರ್ ಆಗ್ತೀರಾ, ಅದರ್ವೈಸ್ ರನ್ನರ್ ಅಪ್ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ. ಮೇ ಬಿ ಹಾರ್ಡ್ ಲಕ್. ಹೇಗೆ ಅನ್ನಿಸ್ತಿದೆ? ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ತುಂಬ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳಿದಾಗೆ ನಾನು ಅಂದ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯಿತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯಿತು ನನಗೆ. ಅಷ್ಟೇ, ಎಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ ಆಯಿತು. ಸೊ ಇದ್ರ ಬಗ್ಗೆ ಎಷ್ಟು ಬೇಜಾರಿದೆ ಮೇಡಮ್ ನಿಮಗೆ? ನಾನು ಒಂದೇ ಹೇಳ್ತೀನಿ ಮೇಡಮ್, ಅಲ್ಲಿ ಇವತ್ತು ಯಾರೇ ಕಪ್ಪನ್ನ ತಗೊಂಡಿರ್ಬೋದು, ಯಾರೇ ಹೀರೋಗಳು ಅಂತ ಬಿಂಬಿಸ್ಕೋತಾ ಇರ್ಬೋದು, ಬಟ್ ಅದ್ರ ಹಿಂದೆ ನನ್ನ ಪರಿಶ್ರಮನೂ ತುಂಬ ಇತ್ತು. ಬಟ್ ತೋರಿಸಿದಂಥ ರೀತಿ ಅಥವಾ ನನ್ನನ್ನು ಬಿಂಬಿಸಿದಂಥ ರೀತಿ ಬೇರೆ ಆಗಿತ್ತು ಅಂತ ನನಗನ್ಸುತ್ತೆ, ಈಗ ನನಗೆ ಘಾಸಿ ಆಗುವಂಥದ್ದು. ಬಟ್ ಕಪ್ ತಗೊಂಡು ಹೋದ್ರು ಅಂದ ತಕ್ಷಣ ಯಾರೋ ಹೀರೋ ಆದರು ಅಥವಾ ನನ್ನನ್ನು ಕಪ್ ಕೊಡಲಿಲ್ಲ ಅಂದ ತಕ್ಷಣ ನಾನು ವಿಲನ್ ಆದೆ ಅಂತ ಅಲ್ಲ. ಯಾವಾಗಲೂ ಕೂಡ ಒಬ್ಬ ಸ್ಪರ್ಧಿಗೆ ಪ್ರತಿಸ್ಪರ್ಧಿ ಇದ್ರೇ ಅದು ಆಟ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಅವ್ರಿಗೆ ಎಷ್ಟು ಕ್ರೆಡಿಟ್ ಅವ್ರು ತಗೋತಾರೋ ಅಷ್ಟೇ ಕ್ರೆಡಿಟ್ ನಾನು ನನಗೆ ತಗೊಳ್ತೀನಿ. ನನ್ನ ವ್ಯಕ್ತಿತ್ವದಲ್ಲೂ ಏನೂ ಕಡಿಮೆ ಇರಲಿಲ್ಲ. ಒಬ್ಬ ವುಮೆನ್ ಕಂಟೆಸ್ಟೆಂಟ್ ಆಗಿ ಇಲ್ಲೆಲ್ಲೂ ವುಮೆನ್ ಕಾರ್ಡ್ ನಾನು ಪ್ಲೇ ಮಾಡ್ತಿಲ್ಲ, ಆದರೂ ಬಿಗ್ ಬಾಸಲ್ಲಿ ಹೆಣ್ಮಕ್ಳು ಗೆಲ್ಲಲ್ಲ ಅನ್ನೋದು ಒಂದು ಮಾತಿದೆ. ಆದರೂ ಫಿನಾಲೆ ಟಾಪ್ 3 ತನಕ ನಾನು ಬರ್ತೀನಿ ಅಂತಂದರೆ ಇವತ್ತು ಹೇಳಬೇಕು ಅಲ್ಲಿ ಅಶ್ವಿನಿ ಗೌಡ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ. ಸೊ ಇವತ್ತು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಸ್ಟ್ರಾಂಗ್ ಆಗಿ ಒಳಗಡೆ ಹೋದೆ, ಸ್ಟ್ರಾಂಗ್ ಆಗಿ ಇದ್ದೆ, ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದೀನಿ, ಇನ್ನೂ ಸ್ಟ್ರಾಂಗ್ ಆಗಿ ನನ್ನ ಜೀವನವನ್ನು ನಾನು ಕಟ್ಕೋತೀನಿ. ಸೊ ಮೇಡಮ್ ಗಿಲ್ಲಿ ವಿನ್ನರ್ ಆದರೂ ಮೇಡಮ್ ಖುಷಿ ಪಡ್ತಾರೆ ಅಂತ, ಯಾಕಂದರೆ ನಾವು ನಿಮ್ಮನ್ನ ಗಿಲ್ಲಿನ ನೀವು ಇಷ್ಟಪಡೋದನ್ನ ನಾವು ನೋಡ್ತಾ ಇದ್ವಿ ಪ್ರತಿ ಕ್ಷಣನೂ. ಗಿಲ್ಲಿ ನಿಮ್ಮನ್ನ ಎಷ್ಟೇ ಹೇಟ್ ಮಾಡಿದ್ರು ಕೂಡ ನೀವು ಫಸ್ಟ್ ಪರ್ಸನ್ ಗಿಲ್ಲಿನ ಅಷ್ಟು ಇಷ್ಟಪಟ್ಟಿರೋದು. ಮೇಡಮ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ವಿನ್ನರ್ ಆಗಿರೋದು ಜೊತೆಗೆ ರಕ್ಷಿತಾ ರನ್ನರ್ ಅಪ್ ಆಗಿರೋದು. ಬಟ್ ಒಂದು ನನಗೆ ಬೇಜಾರಾಗುವಂಥದ್ದು ಏನು ಅಂತಂದರೆ, ಯಾರು ಮುಖವಾಡಗಳನ್ನ ಹಾಕೊಂಡು ಬದುಕಬಾರ್ದು. ನಾನು ಹೇಗಿದ್ದೀನೋ ಹಾಗೆ ತೋರಿಸ್ಕೋಬೇಕು. ಇರೋರು ಇದೆ ಅಂತಲೇ ಹೇಳಬೇಕು, ಅಥವಾ ನನ್ನ ಹತ್ರ ಇಲ್ಲ ಅಂದರೆ ನಾನು ಇಲ್ಲ ಅಂತಲೇ ಹೇಳಬೇಕು. ಎಲ್ಲವೂ ಇದ್ದು ನಾನೇನೂ ಇಲ್ಲ ಅಂತ ಬದುಕೋದಿದೆಯಲ್ಲ, ಅದೊಂದು ಮುಖವಾಡ ಅಂತಲೇ ನನಗನ್ಸುತ್ತೆ. ಬಟ್ ಆ ಥರದ ಒಂದು ಟ್ಯಾಗ್ಲೈನ್ನ ಇಟ್ಕೊಂಡು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿ ನಾವು ಸಿಂಪತಿಯನ್ನು ಗಿಟ್ಸ್ಕೊಂಡು ಗೆಲ್ಲುವಂಥದ್ದು ನಿಜವಾದ ವ್ಯಕ್ತಿತ್ವ ಅಲ್ಲ. ಬಟ್ ಅಲ್ಲಿ ನನಗೆ ಬೇರೆ ಬೇರೆ ಆಯಾಮಗಳು ಕಾಣುತ್ತೆ, ಅವರಲ್ಲಿ ತುಂಬ ಬೇರೆ ಬೇರೆ ಆಯಾಮಗಳು ಕಾಣುತ್ತೆ. ಸೊ ಹಾಗಾಗಿ ಯಾವುದು ನಿಜವಾದ ಗಿಲ್ಲಿ ಅನ್ನೋದು ನನಗೆ ಇವತ್ತು ಹೊರಗಡೆ ಬಂದಮೇಲೆ ಅದು ಆಶ್ಚರ್ಯ ಆಗ್ತಾ ಇರೋವಂಥದ್ದು. ಬಟ್ ಅಲ್ಲಿದ್ದಾಗ ನನಗೆ ಗೊತ್ತಿಲ್ಲ ಅವರು ನಿಜವಾಗ್ಲೂ ಆ ರೀತಿ ಇದ್ರಾ ಅಥವಾ ಕಾರ್ಯಕ್ರಮಕ್ಕೋಸ್ಕರ ಆ ರೀತಿ ಇದ್ರಾ ಅಂತ. ಬಟ್ ಅವರು ನನ್ನೊಬ್ಬ ಪ್ರತಿಸ್ಪರ್ಧಿ. ಬಟ್ ಗೆದ್ದಿರೋದಕ್ಕೆ ನನಗೆ ನಾನು ಅಲ್ಲಿಲ್ಲ ಅನ್ನೋದು ಬೇಸರ ಖಂಡಿತವಾಗ್ಲೂ ಇದೆ. ಬಟ್ ಗೆದ್ದಿರೋ ವಿಚಾರದಲ್ಲಿ ಬಹುಶಃ ಎಲ್ಲರೂ ಅವ್ರ ಕೈ ಹಿಡಿದಿದ್ದಾರೆ ಅಂದಾಗ ಏನೋ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತ ನಾವು ಅನ್ಕೋಬೇಕಾಗತ್ತೆ. ಕ್ಯಾಪ್ಟನ್ ಯಾರು ಆಗಬಾರ್ದು, ನಾವೇ ಆಗಬೇಕು ಅನ್ನೋದು ಇರುತ್ತೆ. ಆದರೆ ನಿಮ್ಮ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಗಿಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಯಾರಾದರೂ ಪರವಾಗಿಲ್ಲ ಅಶ್ವಿನಿ ಗೌಡ ಅವರು ಆಗಲೇಬಾರ್ದು, ನನಗೆ ಅವ್ರು ಆಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಈವನ್ ರಾಶಿಕಾ ಅವರು ಅದಕ್ಕೆ ಕೈ ಜೋಡಿಸ್ತಾರೆ, ಹೌದು ಅಂತ ಹೇಳ್ತಾರೆ. ಮೇಡಮ್, ನಾನು ಪ್ರತಿಯೊಂದು ಸಂದರ್ಭದಲ್ಲೂ ನನಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ನಂಗೆ ತುಂಬ ಸಲ ಅನ್ನಿಸ್ತಿತ್ತು. ಬಟ್ ನಾನು ಪ್ರತಿ ಸಲ ಅವ್ರ ಜೊತೆ ತುಂಬ ಚೆನ್ನಾಗಿರುವಂಥ ಪ್ರಯತ್ನನೇ ಮಾಡ್ತಿದ್ದೆ ಪ್ರತಿಯೊಂದು ಹಂತದಲ್ಲೂ. ಬಟ್ ಅವ್ರಿಗೆ ಮುಂಚೆನೇ ಗೊತ್ತಿತ್ತು, ತುಂಬ ಚೆನ್ನಾಗಿ ಎಲ್ಲರೂ ಸ್ಟಡಿ ಮಾಡಿದ್ರು ಅವರು. ಯಾಕೆಂದರೆ ಬಿಗ್ ಬಾಸ್ನವ್ರು ನೋಡ್ಕೊಂಡು ಬಂದಿದ್ರು, ರಿಯಾಲಿಟಿ ಶೋಸಲ್ಲಿ ಅವ್ರು ಭಾಗಿಯಾಗಿದ್ದರು. ಎಲ್ಲಿ ಏನು ಕಾರ್ಡ್ ವರ್ಕ್ ಆಗುತ್ತೆ, ಯಾರು ನನಗೆ ತುಂಬ ಸ್ಟ್ರಾಂಗ್ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದರು. ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾನೆ ಇದ್ರು. ಸೊ ಗಿಲ್ಲಿಲಿ ನಾನು ಅದನ್ನು ನೋಡಿದ್ದೆ, ಯಾರು ಹೋದ್ರೂ ಪರವಾಗಿಲ್ಲ, ಇವ್ರು ನನಗೆ ನಾಳೆ ಮುಳು ಆಗ್ತಾರೆ, ವಿಚ್ ಇಸ್ ವೆರಿ ಸ್ಟ್ರಾಂಗ್ ಅನ್ನೋದು ಅವ್ರು ತುಂಬ ತಿಳ್ಕೊಂಡಿದ್ರು. ಯಾಕೆಂದರೆ ಗಿಲ್ಲಿ ಅವರೆಲ್ಲೂ ಟಾಸ್ಕ್ಗಳು ಆಡ್ತಿರ್ಲಿಲ್ಲ, ಯಾರ ಪರ ಸ್ಟ್ಯಾಂಡ್ ತೊಗೊಳ್ತಿರ್ಲಿಲ್ಲ, ಯಾರ ಜೊತೆ ಜಗಳ ಆಡ್ತಿರ್ಲಿಲ್ಲ, ಅಂದರು ಅನ್ನಿಸ್ಕೊಳ್ಳೋರು. ಬಟ್ ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡೋ ಈ ವ್ಯಕ್ತಿತ್ವಗಳನ್ನು ತುಂಬ ಅವ್ರು ಪ್ರದರ್ಶನ ಮಾಡ್ತಿದ್ರು. ಬಟ್ ನಿಜವಾದ ಈಗ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಗೆಲ್ಲಬೇಕು, ಇದೇನೋ ಬೇರೆ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಹಾಗಾದರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ನು ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನು ಆಟ ಆಡಬೇಕೋ ಆಟ ಆಡಿದ್ದಾರೆ. ಫೇಕಾಗಿ ಆಟ ಆಡಿದ್ರು, ರಿಯಲಾಗಿ ಆಟ ಆಡಿದ್ರು, ಜನ ಮೆಚ್ಚಿದ್ದಾರೆ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನನ್ನ ವ್ಯಕ್ತಿತ್ವ ಏನಿತ್ತು ನಾನು ಎಲ್ಲೂ ಬಿಟ್ಕೊಡದೆ, ನನ್ನ ಹಠ ಛಲ ಏನಿತ್ತು ಇಲ್ಲಿವರೆಗೂ ನಾನು ಬಂದು ನಿಂತಿದ್ದೀನಿ.